ಅವಕಾಶ ನೀಡುತ್ತಾರೆ. ಇದು ದೇವರಗಡ್ಡೆ, ಅದು ಜೂರುಗುಡ್ಡ. ಗೆದ್ದವರು ಫೈನಲ್ ಪ್ರವೇಶಿಸುವರು, ಸೋತವರು 3ನೇ ಸ್ಥಾನಕ್ಕಾಗಿ ಸೆಣಸಾಡುತ್ತಾರೆ. ಈ ಒಂದು ಪಂದ್ಯದಲ್ಲಿ ಗೆದ್ದವರು ಅತ್ಯುತ್ತಮವಾದ ರೈಡರ್ ಔಟ್. ನಿರ್ಣಯ ಅಂತಿಮ ನಿರ್ಣಯ, ತಕರಾರು ಮಾಡಬಾರದು. ಒಂದು ಅಂಕ ಜೂರುಗುಡ್ಡ ತಂಡಕ್ಕೆ. ರೈಡರ್ ಸ್ವಲ್ಪ ಇಲ್ಲಿ ಅಂಪೈರ್ ಕೊಡ್ತಾರಣ್ಣ, ನೀವೇನ್ ತಿರುಗಿರ್ಸವ್ರಿ. ನಮ್ಗೆಲ್ಲಾ ಆಟಗಾರರು ಅಷ್ಟೇ. ಇತ್ತ ಕಡೆ ರಫೀಕ್ ಅವರು, ಅತ್ತ ಕಡೆ ಶಾಸ್ತ್ರಿ, ಇಬ್ಬರು ಅನುಭವ ನಿರ್ಣಾಯಕರಿಂದ ಈ ಸೆಮಿಫೈನಲ್ ಮೊದಲ ಪಂದ್ಯ ಜరుగుತ್ತಾ ಇದೆ. ಅತ್ಯುತ್ತಮ ರೈಡರ್ ರವಿ ಅವರು ಜೋರುಗಡ್ಡೆ ಪರ. ಈಗ ಜೂರುಗುಡ್ಡ ತಂಡದ ಆಟಗಾರ ಜರ್ಸಿ ನಂಬರ್ 9, ಇವರು ಕೂಡ ಜೂರುಗುಡ್ಡ ತಂಡದ ಸ್ಟಾರ್ ಆಟಗಾರ. ತಮ್ಮ ತಂಡಕ್ಕೆ ಯಾವ ರೀತಿ ನಿರ್ವಹಣೆ ತೋರಿ ಫೈನಲ್ ಪ್ರವೇಶಿಸುತ್ತದೆ ಅಥವಾ ಮುಗ್ಗರಿಸುತ್ತದೆ ಎಂದು ಕಾತರದಿಂದ ಕಾಯಬೇಕಾಗಿದೆ. ಎಕ್ಸಲೆಂಟ್ ಟ್ಯಾಕಲ್ ಫ್ರಮ್ ಜೂರುಗುಡ್ಡ ಟೀಮ್. ಅತ್ಯುತ್ತಮವಾದ ಟ್ಯಾಕಲ್ 03 ಜರ್ಸಿ. ಈ ಬಾರಿ ರವಿ, ಮತ್ತೊಮ್ಮೆ ರವಿ ಅವರು ಈ ಬಾರಿ ಟ್ಯಾಕಲ್ಗೆ ಬಲಿಯಾಗಿದ್ದಾರೆ. ಅತ್ಯುತ್ತಮವಾದ ಟ್ಯಾಕಲ್ ಪಾಯಿಂಟ್ ಜೂರುಗುಡ್ಡ ತಂಡ. ಎರಡೂ ತಂಡವೂ ಕೂಡ ಬಲಶಾಲಿ ಕಾಣ್ತದೆ. ಯಾವ ತಂಡ ಫೈನಲ್ಗೆ ಹೋಗ್ತದೆ ಅಂತ ಕಾಯ್ದು ನೋಡಬೇಕು. ಈ ಬಾರಿ ಜೂರುಗುಡ್ಡ ತಂಡದ ಆಟಗಾರನಿಂದ ದಾಳಿ. ಆ ದಾಳಿಯನ್ನು ತಡಿತಾರತ್ತು ಎದುರಿಸಿ ತಮ್ಮ ತಂಡಕ್ಕೆ ಅಂಕಗಳನ್ನು ಪಡೆದುಕೊಂಡು ಹೋಗ್ತಾರೆ. ನೋಡಬೇಕು ಜೂರುಗುಡ್ಡ ತಂಡದ ಆಟಗಾರ. ಎರಡು ಬಲಶಾಲಿ ತಂಡಗಳು, ಎರಡು ಶಿಸ್ತಿನ ತಂಡಗಳು ಈ ಸೆಮಿಫೈನಲ್ ಸಣಸಾಡುತ್ತಿರುವುದು ಈ ಟೂರ್ನಮೆಂಟ್ನ ಶೋಭೆ. ಸಂಘ ಗರ್ಸಂಗ್ ಹಿಂದಕ್ಕೆ ಸೇರಿಬೇಕು ಒಟ್ಟ. ಅದೇ ರೀತಿ ರಾಜ್ಯ ಮಟ್ಟದ ಹೊನ್ನಾಳಿ ಬೆಳಕಿನ ಕಬಡ್ಡಿ ಪಂದ್ಯವರಿಗೆ ಪ್ರಥಮ ಬಹುಮಾನ 10,001 ರೂಪಾಯಿ ಕೊಡುಗೆ ಶ್ರೀ ಸರ್ಕಾರಿ ಪ್ರೌಢಶಾಲಾ ಸಿಬ್ಬಂದಿ ವರ್ಗ ಜಗಣ್ಣರು. ನಮ್ಮ ಆತ್ಮೀಯ ನೆಚ್ಚಿನ ಗುರುಗಳು ಆಗಿರ್ತಕ್ಕಂಥ ಸರ್ಕಾರಿ ಹಿರಿಯ ಪ್ರೌಢಶಾಲೆಯ ಸಿಬ್ಬಂದಿ ವರ್ಗದವರು ಪ್ರಥಮ ಬಹುಮಾನ 10,001 ರೂಪಾಯಿ ಮತ್ತೊಂದು ಟ್ರೋಫಿಯನ್ನು ನೀಡಿದ್ದಾರೆ. ಅದೇ ರೀತಿ ದ್ವಿತೀಯ ಬಹುಮಾನ 7,001 ರೂಪಾಯಿ ಮತ್ತೊಂದು ಟ್ರೋಫಿ ಕೊಡುಗೆ ಶ್ರೀ ಗದ್ದೆಪ್ಪ ಪೂಜಾರಿ, ಮಾಜಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರು ಕಲಬುರಗಿ. ಅದೇ ರೀತಿ ತೃತೀಯ ಬಹುಮಾನ 5,001 ರೂಪಾಯಿ ಕೊಡುಗೆ ಶ್ರೀ ಹನುಮಗೌಡ, ಸಾಕಿಂಗ್ ಕೊಟ್ಟಗುಡ್ಡ, ಗ್ರಾಮ ಪಂಚಾಯತ್ ಅಧ್ಯಕ್ಷರು ಜಗೊಂಡಬಾಯಿ. ಅದೇ ರೀತಿ ಕಬಡ್ಡಿ ಪಂದ್ಯಕ್ಕೆ ಚತುರ್ಥ ಬಹುಮಾನ 3,001 ರೂಪಾಯಿ ಕೊಡುಗೆ MS ಬಿರಾದಾರ್, ಪ್ರಾಥಮಿಕ ಆರೋಗ್ಯ ಕೇಂದ್ರ ಜಗೊಂಡಬಾಯಿ. ರಾಜ್ಯ ಮಟ್ಟದ ಹೊನ್ನಾಳಿ ಬೆಳಕಿನ ಕಬಡ್ಡಿ ಪಂದ್ಯಗಳಿಗೆ ಪ್ರಥಮ ಬಹುಮಾನ 10,001 ರೂಪಾಯಿ ಮತ್ತೊಂದು ಟ್ರೋಫಿ ಕೊಡುಗೆ ಸರ್ಕಾರಿ ಪ್ರೌಢಶಾಲಾ ಸಿಬ್ಬಂದಿ ವರ್ಗ, ನಮ್ಮ ನೆಚ್ಚಿನ ಗುರುಗಳು. ಅದೇ ರೀತಿ ದ್ವಿತೀಯ ಬಹುಮಾನ 7,001 ರೂಪಾಯಿ ಮತ್ತೊಂದು ಟ್ರೋಫಿ ಕೊಡುಗೆ ಶ್ರೀ ಗದ್ದೆಪ್ಪ ಪೂಜಾರಿ, ಮಾಜಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರು ಕಲಬುರಗಿ. ತೃತೀಯ ಬಹುಮಾನ 5,001 ರೂಪಾಯಿ ಹನುಮಗೌಡ, ಸಾಕಿನ್ ಕೊಟ್ಟಗುಡ್ಡ, ಗ್ರಾಮ ಪಂಚಾಯತ್ ಅಧ್ಯಕ್ಷರು ಜಗೊಂಡಬಾಯಿ. ಅದೇ ರೀತಿ ಚತುರ್ಥ ಬಹುಮಾನ 3,001 ರೂಪಾಯಿ ಕೊಡುಗೆ ಡಾಕ್ಟರ್ MS ಬಿರಾದಾರ್, ಸಾಕಿನ್ ತಮ್ಮದೊಡ್ಡಿ, ಪ್ರಾಥಮಿಕ ಆರೋಗ್ಯ ಕೇಂದ್ರ ಜಗೊಂಡಬಾವಿ. ಅದೇ ರೀತಿ 11 ಗಂಟೆಗೆ ಭಾರವಾರ ಗುಂಡು ಎತ್ತುವ ಸ್ಪರ್ಧೆ ಇರ್ತದೆ. ಇದಕ್ಕೆ ಪ್ರಥಮ ಬಹುಮಾನ 2,001 ರೂಪಾಯಿ. ಮತ್ತೊಂದು ಕಡೆ ಕೊಡುಗೆ ಶ್ರೀ ನಿಂಗಪ್ಪ ಗಂಗಪ್ಪ ಕೆಂಗಬಾಯಿ. ಅದೇ ರೀತಿ ದ್ವಿತೀಯ ಬಹುಮಾನ 1,001 ರೂಪಾಯಿ ಕೊಡುಗೆ ಶ್ರೀ ಜುಮ್ಮನಹಳ್ಳಿ. ವಿಶೇಷ ವಿವೇಚನೆ ಏನಪ್ಪ ಅಂದ್ರೆ 55 kg ಒಳಗಿನವರಿಗೆ ಮಾತ್ರ ಅವಕಾಶ. ಬಹುತೇಕ
ಒಂದೇ ಉಂಟಾ ಬೋತೋಟ ಎರಡು ಬಲಿಷ್ಠ ತಂಡಗಳು ಈ ಸೆಮಿಫೈನಲ್ ಸೆಣಸಾಡ್ತದೆ. ಗೆದ್ದಂತ ತಂಡ ನೇರವಾಗಿ ಫೈನಲ್ಗೆ ಲಗ್ಗಿರ್ತಾ ಇದೆ. ಸೋತಂತ ತಂಡ 3ನೇ ಸ್ಥಾನಕ್ಕಾಗಿ ಕಾದಾಡಬೇಕಾಗ್ತದೆ. ಮುತ್ತು ಗುರ್ಕರ್ ಅವರು ರೊಕ್ಕ ಕೊಡ್ಬೇಕಿಲ್ಲಿ. ಪ್ರೈಸ್ ಇದಲ್ಲ, ಅದ್ ನಿನ್ನೆ ಕೂಗಿವಲ್ಲ ರಾತ್ರಿ ಕಂಡಲ್ಲಿ ಅವಮಾನ ಮಾಡ್ತೀವಿ. ಹುಷಾರ, ನಾವು ಸುಲಭಲ್ಲ ಮೈ ಸಿಕ್ಕಾಗ. ಎರಡು ಬಲಿಷ್ಠ ತಂಡಗಳು ಸೆಣಸಾಡ್ತದೆ. ಶಬಾಷ್. ಜೂಲೂರು ತಂಡ ಅತ್ಯುತ್ತಮ ನಿರ್ವಹಣೆ ಅಂತೇಳಿ ಮುನ್ನಡೆಯುತ್ತ ಸಾಗುತ್ತಾ ಇದೆ. ಇತ್ತ ಕಡೆ ಅನುಭವಿ ಆಟಗಾರ ರವಿ ಜಾಂಗ್ಲಿ ಮೈದಾನದಿಂದ ಆದಷ್ಟು ಹೊರಗಿದ್ದಷ್ಟು ಜೂಲೂರು ತಂಡಕ್ಕೆ ಸಹಾಯಕವಾಗುತ್ತದೆ ಮತ್ತು ಗೆಲುವಿನ ಹಾದಿ ಸುಗಮವಾಗುತ್ತದೆ. ಮತ್ತೊಂದು ವಿಕೆಟಿನ ಪತನ. ರೈಡರ್ ಔಟ್. 1+2 ಸರ್ವ ಪತನದತ್ತ ಜನ್ಮ. ಈ ಬಾರಿ ರವಿ ಒಬ್ಬ ದೊಡ್ಡ ಸ್ಟಾರ್ ಆಟಗಾರ ಹಾಗೂ ಅನುಭವಿ ಆಟಗಾರ. ನಿರ್ಣಾಯಕರು ನಿರ್ಣಾಯಕರು ಕೊಡ್ತಾರೆ. ಅತ್ಯುತ್ತಮವಾದ ಟ್ಯಾಕಲ್ ದೇವಗಡಿ ತಂಡದಿಂದ. ಈ ಬಾರಿ ಜೂರ್ಗಡ್ ತಂಡದ ಆಟಗಾರರಿಂದ ಮತ್ತೊಮ್ಮೆ ದಾಳಿ ಮಾಡ್ತಾ ಇದೆ.
ಹಲೋ ಅಲೆ ಹಲೋ ಹಲೋ ತುಂಬಾ ಉತ್ತಮವಾಗಿ ಆಡ್ತವೆ ಎರಡು ತಂಡದವರು. 3 ಅಂಕಗಳು ದೇವರಗುಡ್ಡ ತಂಡಕ್ಕೆ, 3 ಅಂಕಗಳು. ದೇವರಗುಡ್ಡ 16 ಪಾಯಿಂಟ್, ದೇವರಗಡ್ಡೆ 14. ಎರಡು ತಂಡಗಳಿಗೆ 1 ಅಂಕಗಳು. ಅತ್ಯುತ್ತಮವಾಗಿ ಆಡ್ತಾ ಇದೆ ಎರಡು ತಂಡಗಳು. ಅತ್ಯುತ್ತಮ ರೈಡ್ ಅಂತ ಹೇಳ್ಬೋದು ಇದು. 4 ಅಂಕಗಳು ದೇವರಗಡ್ಡೆ ತಂಡಕ್ಕೆ.